ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು 2 kg ಟೈಸನ್ ಕೋಳಿ ಮಾಂಸವನ್ನು ಗ್ರೀನ್ ಮಸಾಲ ಮಾಡಿ ಪದಾರ್ಥ ಮಾಡ್ತೇನೆ. ಯಾಕೆಂದರೆ ಟೈಸನ್ ಕೋಳಿ ತುಂಬ ಹೀಟ್ ಅಲ್ವಾ, ಅದಕ್ಕೆ ನೋಡಿ. ಈಗ ಅದಕ್ಕೆ ನಾನು ಒಂದು ಈರುಳ್ಳಿ, ಚಕ್ಕೆ ಮತ್ತು ಬಿರಿಯಾನಿ ಸೊಪ್ಪು ಸ್ವಲ್ಪ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1/4 ಟೀ ಸ್ಪೂನಿನಷ್ಟು ಅರಸಿನ ತೆಗೆದುಕೊಂಡಿದ್ದೇನೆ. ನೋಡಿ, ಈರುಳ್ಳಿಯನ್ನು ನಾನು ಚೆಂದ ಮಾಡಿ ಕಟ್ ಮಾಡಿದೆ. ನಂತರ ಈ ಚಿಕನನ್ನು, ಟೈಸನ್ ಚಿಕನ್ ಇದು, ಚಿಕನನ್ನು ಕುಕ್ಕರಲ್ಲಿ ಹಾಕಿ ಅದನ್ನು ನಾನು ಈಗ ಎಲ್ಲ ಇಟ್ಟೆಲ್ಲ ಎಂತ ಚಕ್ಕೆ ಮತ್ತು ಈರುಳ್ಳಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನಲ್ಲ, ಅದನ್ನು ಈ ಮಾಂಸಕ್ಕೆ ಹಾಕಬೇಕು. ಹಾಕಿ ನೀರು ಹಾಕಬೇಕು, ಏನು ಎಣ್ಣೆಲ್ಲ ಹಾಕಬಾರ್ದು. ಇದನ್ನು ಕುಕ್ಕರಲ್ಲಿ ಚೆಂದ ಮಾಡಿ ಮಿಶ್ರ ಮಾಡಿ ಬೇಯಲಿಕ್ಕೆ ಇಡಬೇಕು. ಹೀಗೆ ಮಾಡಿದರೆ ವೀಕ್ಷಕರೇ ಇದು ಹೀಟ್ ಆಗೋದಿಲ್ಲ ಟೈಸನ್ ಕೋಳಿ. ನೋಡಿ, ಚೆಂದ ಮಾಡಿ ಬೆರೆಸಿ. ವೀಕ್ಷಕರೇ, ಇದು ನಾನು ಮಾಡಿದ್ದಲ್ಲ, ಇದು ನನ್ನ ಮಗಳು ಮಾಡಿದ್ದು. ಅದು ಗ್ರೀನ್ ಮಸಾಲದಲ್ಲಿ ಹೇಗೆ ಮಾಡೋದಂತೇಳಿ ಅವಳು ಚೆಂದ ಮಾಡಿ ಮಾಡ್ತಾಳೆ. ನೋಡಿ, ಚಿಕನನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದಾಳೆ. ಅದೊಂದು 8 ವಿಸಿಲ್ ಆಗಬೇಕು. ಅಂದರೆ ಅದು ಸ್ವಲ್ಪ ಗಟ್ಟಿಯಲ್ಲ ಮಾಂಸ, ಅದಕ್ಕೆ ಒಂದು 8 ವಿಸಿಲಾಗಿ ಅದನ್ನು ಅರ್ಧ ಗಂಟೆ ಬಂದ್ ಮಾಡಿ ಇಡಬೇಕು. ನೋಡಿ, ಮತ್ತು ಇಷ್ಟು ಸಾಮಾನನ್ನು ತಗೊಳ್ಬೇಕು. ಒಂದು 4-5 ಗುಂಟೆ ಮೆಣಸು, ಮತ್ತು ಜೀರಿಗೆ, ಬಡೆಸೊಪ್ಪು, ಮತ್ತು ಸಾಸಿವೆ, ಬಿರಿಯಾನಿ ಸೊಪ್ಪು, ಚಕ್ಕೆ ಲವಂಗ, ಮತ್ತು ಸ್ವಲ್ಪ ಮೆಂತೆ ಅನ್ನು ತೆಗೆದುಕೊಳ್ಬೇಕು. ನೋಡಿ, ಇದನ್ನು ಚೆಂದ ಮಾಡಿ ಕಾವಲಿಯಲ್ಲಿ ಎಣ್ಣೆ ಹಾಕದೆ ಹುರಿಬೇಕು. ನೋಡಿ, ಎಣ್ಣೆ ಹಾಕಬಾರ್ದು ಇದೆಲ್ಲ ಅವಳು ಮೊದಲು ಹುರಿದಿಡ್ತಾಳೆ, ಮತ್ತೆ ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು, ರುಬ್ಬೋದು. ಚೆಂದ ಮಾಡಿ ಎಣ್ಣೆ ಹಾಕದೆ ಫ್ರೈ ಮಾಡಬೇಕು. ನೋಡಿ, ಫ್ರೈ ಮಾಡ್ತಾ ಇದ್ದಾಳೆ ಅವಳು. ನೋಡಿ, ಫ್ರೈ ಮಾಡಿ ಇಟ್ಟಿದ್ದಾಳೆ. ಇನ್ನು ಅದನ್ನು ಮತ್ತೆ ರುಬ್ತಾಳೆ. ನೋಡಿ, ಈಗ ಅದಕ್ಕೆ ಒಂದು 4-5 ಈರುಳ್ಳಿ ಕಟ್ ಮಾಡಿ ತೆಗೆದುಕೊಳ್ಬೇಕು, ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿ ಗೆಡ್ಡೆ, ಮತ್ತು ಒಂದು 7-8 ಮೆಣಸು, ಮತ್ತು ಬಿರಿಯಾನಿ ಸೊಪ್ಪು, ಅದನ್ನೆಲ್ಲ ನೋಡಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡಬೇಕು. ನೋಡಿ, ನೀವು ತುಪ್ಪಕ್ಕೆ ಅಷ್ಟು ಚಿಕ್ಕ ಸ್ಪೂನ್ ತಗೊಳ್ಬೇಡಿ, ಒಂದು ಸ್ವಲ್ಪ ದೊಡ್ಡದು ತಗೊಳ್ಳಿ. ಅದರಲ್ಲಿ ಎಷ್ಟು ಹೊತ್ತಾಗ್ತದೆ ಹಾಕುವಾಗ. ಒಂದು 10-15 ಸಲ ಅದರಲ್ಲಿ ಹಾಕಬೇಕು. ಅದಕ್ಕೆ ನೀವು ಚಿಕ್ಕ ತಗೊಳ್ಬೇಕು, ಸ್ವಲ್ಪ ದೊಡ್ಡದು ತಗೊಳ್ಳಿ. ನೋಡಿ, ಇನ್ನದು ಮೆಣಸು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಇದನ್ನು ಮೊದಲು ಫ್ರೈ ಮಾಡಬೇಕು. ಸ್ವಲ್ಪ ಅದು ಕೆಂಪಾಗಿ ಆದ ನಂತರ 5 ಕಟ್ ಮಾಡಿಟ್ಟ ಈರುಳ್ಳಿ ಉಂಟಲ್ಲ, ಅದನ್ನು ಹಾಕಬೇಕು ಅದಕ್ಕೆ. ನೋಡಿ, ಫ್ರೈ ಆಗ್ತಾ ಬಂತು. ನೋಡಿ, ಇನ್ನು ಅದಕ್ಕೆ ಈರುಳ್ಳಿ ಹಾಕ್ತಾಳೆ. ಅದು ಚೆಂದ ಮಾಡಿ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ ಕೂಡ ಕೆಂಪಾಗಬೇಕು. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ಕೊತ್ತಂಬರಿ ಸೊಪ್ಪಲ್ಲಿ ಏನೆಲ್ಲ ಇರ್ತದೆ, ಹುಳಗಳೆಲ್ಲ ಇರ್ತವಲ್ಲ, ಅದಕ್ಕೆ ಕ್ಲೀನ್ ಮಾಡಿ ಇಡಬೇಕು ಮೊದಲು. ನೋಡಿ, ಇದು ಕೆಂಪಾಯಿತು. ನೋಡಿ, ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು
ಕಟ್ ಮಾಡಿ ಹಾಕಬೇಕು. ಕ್ಲೀನ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಇದಕ್ಕೆ ಹಾಕ್ತಾಳೆ ಈಗ, ಹಾಕಿ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಮಾಡಿಟ್ಟು ಮತ್ತೆ ಅವಳು ರುಬ್ಬುವುದು. ನೋಡಿ ಅದು ಫ್ರೈ ಆಗ್ತಾ ಬಂತು. ಒಂದು ಮೀಡಿಯಮ್ ಟೈಪಲ್ಲಿ ಬೆಂಕಿ ಉರಿ ಅಂತ ತಗೊಳ್ಬೇಕು. ನೋಡಿ ಫ್ರೈ ಆಯಿತು. ಇನ್ನು ಒಂದು ಅದೇ ತವಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ, ತುಪ್ಪವನ್ನು ಹಾಕಿ ಅದಕ್ಕೆ ನಾವು ಸ್ವಲ್ಪ ತೆಂಗಿನ ತುರಿ, ಒಂದು ತೆಂಗಿನ ತುರಿ ಅವರು ತೆಂಗಿನ ತುರಿಯೇ ತರುವುದು, ಅವರಿಗೆ ಪ್ಯಾಕೆಟ್ ಸಿಗ್ತದೆ. ಆ ತೆಂಗಿನ ತುರಿಯನ್ನು ಅದಕ್ಕೆ ಸ್ವಲ್ಪ ಅರಸಿನ ಆ್ಯಡ್ ಮಾಡಬೇಕು ಮತ್ತು ಚೆಂದ ಮಾಡಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ತೆಂಗಿನ ತುರಿಯನ್ನು. ನೋಡಿ ಅರಸಿನ ಆ್ಯಡ್ ಮಾಡಿದ್ಲು. ಇನ್ನು ಅದು ಚೆಂದ ಮಾಡಿ ಫ್ರೈ ಆಗಬೇಕು, ಒಂದು ಸ್ವಲ್ಪ ಕೆಂಪಾಗಬೇಕು. ನೋಡಿ ಫ್ರೈ ಆಗ್ತಾ ಬಂತು. ಇನ್ನು ಆಗ ಎಲ್ಲ ಹುರಿದಿಟ್ಟಿದ್ದಾಳೆಲ್ಲ ಅದನ್ನೀಗ ರುಬ್ತಾಳೆ ಅವಳು. ಇದು ಅದಕ್ಕೆ ಏನು ಹಾಕ್ಲಿಕ್ಕಿಲ್ಲ, ನೀರೆಲ್ಲ ಹಾಗೆ ರುಬ್ಬೋದು. ನೋಡಿ ಪುಡಿ ಮಾಡೋದು, ಅದನ್ನು ಹಾಗೆ ಪುಡಿ ಮಾಡಿದರೆ ಚೆಂದ ಮಾಡಿ ಅದು ನುಣ್ಣಗೆ ಆಗ್ತದೆ. ಎಣ್ಣೆ ಹಾಕಿ ಮೊದಲು ಫ್ರೈ ಮಾಡಿದರೆ ಅದು ನುಣ್ಣಗೆ ಆಗೋದಿಲ್ಲ, ಅದಕ್ಕೆ ಅವಳು ಹಾಗೆ ಮಾಡೋದು, ಅದು ನುಣ್ಣಗೆ ಆಗ್ತದೆ. ನೋಡಿ ಪುಡಿ ಮಾಡೋದು ಅದನ್ನು ಮಿಕ್ಸಿಯಲ್ಲಿ. ನೋಡಿ ನುಣ್ಣಗೆ ಆಯಿತು. ನೋಡಿ ಎಷ್ಟು ಚೆಂದ ಆಗಿದೆ ನೋಡಿ. ಇನ್ನು ಕುಕ್ಕರಲ್ಲಿ ಮಾಂಸ ಬೇಯಲಿಕ್ಕೆ ಇಟ್ಟ ಮಾಂಸ ಬೆಂದಿದೆ, ಚೆಂದಾಗಿದೆ ನೋಡಿ, ಬೆಂದಿದೆ ನೋಡಿ. ಓಪನ್ ಮಾಡಿದ್ಲು. ಇನ್ನು ಅವಳು ಈಗ ಪುಡಿ ಮಾಡಿದ್ಲಲ್ಲ, ಅದಕ್ಕೆ ಆ ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಹಾಕಿ, ಸ್ವಲ್ಪ ತೆಂಗಿನ ಒಮ್ಮೆಲೆ ಹಾಕಬಾರ್ದು, ಅದರಲ್ಲಿ ಸ್ವಲ್ಪ ಜಾಸ್ತಿ ಉಂಟಲ್ಲ, ಅದು ಚೆಂದ ಮಾಡಿ ರುಬ್ಬುವುದಿಲ್ಲ ಜಾಸ್ತಿ ಹಾಕಿದರೆ. ತೆಂಗಿನ ತುರಿ ಮತ್ತು ಫ್ರೈ ಮಾಡಿಟ್ಟ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಅದಕ್ಕೆ ಹಾಕ್ತಾಳೆ, ಹಾಕಿ ರುಬ್ಬುವುದು. ಸ್ವಲ್ಪನೇ ರುಬ್ಬಿ, ಆಗ ತುಂಬ ಚೆಂದ ಮಾಡಿ ಗ್ರೈಂಡ್ ಆಗ್ತದೆ, ನುಣ್ಣಗೆ ಕೂಡ ಆಗ್ತದೆ. ಗ್ರೀನ್ ಮಸಾಲ ಮಾಡಿದರೆ ಇದು ಹೀಟ್ ಆಗೋದಿಲ್ಲ ವೀಕ್ಷಕರೇ. ನೋಡಿ ಅದಕ್ಕೆ ಸ್ವಲ್ಪ ಹುಳಿ ಕೂಡ ಆ್ಯಡ್ ಮಾಡಬೇಕು. ಅವಳು ಹುಳಿ ಆ್ಯಡ್ ಮಾಡಿದ್ಲು ಮಸಾಲಕ್ಕೆ. ನೋಡಿ ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ, ರುಚಿ ಕೂಡ ಆಗ್ತದೆ.
ನೋಡಿ ಈಗ ಆಗ ಉಳಿದೆಲ್ಲ ಇದು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿದ್ದು ಅದನ್ನೆಲ್ಲ ತೆಗೆದುಕೊಳ್ತಾಳೆ. ಇನ್ನು ರುಬ್ಬೋದು. ಸ್ವಲ್ಪ ನೀರು ಹಾಕಬೇಕು, ಇಲ್ಲದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ. ಸ್ವಲ್ಪ ನೀರು ಹಾಕಿದ್ರೆ ಚೆಂದ ಮಾಡಿ ರುಬ್ತದೆ. ನೋಡಿ ಆಯಿತು. ಇನ್ನು ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೆಟೊ ತೆಗೆದುಕೊಂಡು ತುಪ್ಪದಲ್ಲಿ ಜೇನುತುಪ್ಪ ಅಲ್ಲ ಸಾರಿ ನಂದಿನಿ ತುಪ್ಪ, ಇದು ನಂದಿನಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ಚೆಂದ ಮಾಡಿ. ನೋಡಿ ಆ ಕಟ್ ಮಾಡಿಟ್ಟ ಒಂದು ಈರುಳ್ಳಿ ಮತ್ತು ಅರ್ಧ ಟೊಮೆಟೊ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಇನ್ನು ಫ್ರೈ ಮಾಡಿ. ಇದಕ್ಕೆ ತುಪ್ಪವೇ ಹಾಕಿದ್ದು, ಎಣ್ಣೆ ಹಾಕಲಿಲ್ಲ. ಹುಳಿಯಲ್ಲಿ ತುಪ್ಪ ಹಾಕಿದರೆ ಹೀಟ್ ಆಗೋದಿಲ್ಲ, ಒಳ್ಳೆಯದಾಗ್ತದೆ. ಗೀ ನಂದಿನಿ ತುಪ್ಪ. ನೋಡಿ ಅದು ಫ್ರೈ ಆಗ್ತಾ ಬಂತು. ಇನ್ನು ಆ ಬೇಯಿಸಿಟ್ಟ ಚಿಕನನ್ನು ಹಾಕಬೇಕು ನೋಡಿ ಅದಕ್ಕೆ. ನೋಡಿ ಇನ್ನು ಎಲ್ಲ ಹಾಕೋದು, ಎಲ್ಲ ರುಬ್ಬಿಟ್ಟ ಮಸಾಲವನ್ನು ಹಾಕೋದು. ನೋಡಿ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕ್ತಾಳೆ. ನೋಡಿ ಆಯಿತು. ಇನ್ನು ಚೆಂದ ಮಾಡಿ ಕುದಿ ಬರ್ತದೆ. ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡೋದು. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ.